ಆಟಗಾರ ಹೊರತುಪಡಿಸಿ ಇದ್ದವರು ಅಲ್ಲಿ ದಯವಿಟ್ಟು ತೆರವುಗೊಳಿಸಿ ಎಂಬುದನ್ನು ತಿಳಿಸ್ತಾ ಇದ್ದೇವೆ. ಅಲ್ಲಿ ವಾಲಂಟಿಯರ್ಸ್ಗಳು ದಯವಿಟ್ಟು ಅವರನ್ನ ತೆರವುಗೊಳಿಸುವಾಗಿ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅಲ್ಲಿ 2 ತಂಡದ 9ನೇ ಆಟಗಾರರು ಬರಬೇಕು ಎಂಬುದನ್ನು ತಿಳಿಸ್ತಾ ಇದ್ದೇವೆ. ಅಂಕಿಪಟ್ಟಿಯಲ್ಲಿ ಯಾವುದೇ ರೀತಿಯ ಲೋಪದೋಷಗಳು ಬಂದಲ್ಲಿ ನಮ್ಮನ್ನ ದೂರಬಾರದು ಎಂಬುದನ್ನ ಮತ್ತೊಮ್ಮೆ ತಿಳಿಸ್ತಾ ಇದ್ದೇವೆ. ಮೊದಲ ಹಂತದ ಆರಂಭಿಕ ಆಟಗಾರರು ಇಲಿಯಾಸ್ ಮತ್ತು ಫಾಹಿಜ್ ಮೊದಲ ಹಂತದ ಆರಂಭಿಕ ಆಟಗಾರರು. 3ನೇ ಕ್ವಾರ್ಟರ್ ಫೈನಲ್ ಪಂದ್ಯ ಆರಂಭವನ್ನ ಕಾಣ್ತಾ ಇದೆ. ಮೊದಲ ಓವರ್ಗಾಗಿ ಬಹಳಷ್ಟು ಅನುಭವಿ ಎಸೆತಗಾರ, ವೇಗದ ಜೊತೆಗೆ ಪರಿಪೂರ್ಣವಾಗಿರುವಂತಹ ತಿರುವನ್ನು ನೀಡಬಲ್ಲಂತ ಇಮಾದ್ ಈಲೋ ಮೊದಲ ಓವರ್ ಎಸೆತಗಾರಿಕೆ ಭಾಗದಲ್ಲಿ ಅನುಭವಿ ಎಸೆತಗಾರ ಇವಾಗ ಮುಮ್ಮಿನ್ ಫ್ರೆಂಡ್ಸ್ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮೊದಲ ಓವರ್ಗಾಗಿ ಈಲೋ ಮೊದಲ ಓವರ್ ಮೊದಲ ಚೆಂಡಿಗಾಗಿ ಈ ಬಾರಿ ಸಗದ ಚೆಂಡು ಒಳ ತೀರ್ವನ್ನ ಕಾಣ್ತಾ ಇದೆ. ಪಂಚದೇಶದಲ್ಲೂ ಕೂಡ ಆಡ್ತಾ ಇರುವಂತ ಮತ್ತೋರ್ವ ಜನಪ್ರಿಯ ಆಟಗಾರ ಕೂಡ ಮೈಟಿ ಇಮಾದ್ ಈಲು ಇವಾಗ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ನಿನ್ನ ಅನುಪಸ್ಥಿತಿಯನ್ನು ಕಂಡರೂ ಕೂಡ ಇವತ್ತು ಪ್ರಾಮುಖ್ಯ ಘಟ್ಟದ ಪಂದ್ಯಾಟದಲ್ಲಿ ತನ್ನ ತಂಡಕ್ಕೆ ಆಶಾದಾಯಕವಾಗಿರುವ ಮೊದಲ ಚೆಂಡನ್ನು ದಾಖಲಿಸ್ತಾ ಇದ್ದಾರೆ. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಹೊಡೆತ ಇಲಿಯಾಸ್ ಬಹಳ ಚಂದ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ಬೌಂಡರಿಯ ಸೇರ್ಪಡೆಯನ್ನ ಕಾಣ್ತಾ ಇದೆ. ಬೌಂಡರಿಯ ಮುಖಾಂತರವಾಗಿ ಖಾತೆ ಆರಂಭವನ್ನ ಕಾಣ್ತಾ ಇರುವಂತ ಜಾಲಿ ಮೂಡುಗೋಟ್ ಪಾಡಿಯ ತಂಡ. ಇಲಿಯಾಸ್ ಮೊದಲ ಬೌಂಡರಿಯನ್ನು ದಾಖಲಿಸ್ತಾ ಇದ್ದಾರೆ. ಮತ್ತೆ ಇಲು 3ನೇ ಚೆಂಡಿಗಾಗಿ ಈ ಬಾರಿ ಸಗದ ಚೆಂಡು ಬಹಳ ಚಂದ ಉತ್ತಮ ರೀತಿಯಾಗಿರುವಂತಹ ಎಸೆತ ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಮತ್ತೆ ಒಂದೋಡದ ಹೆಚ್ಚುವರಿಯ ಸೇರ್ಪಡೆ. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯಾಗಿರುವಂತಹ ಎಸೆತ, ವೇಗದ ಚೆಂಡು, ಬಹಳ ಚಂದ ಉತ್ತಮ ರೀತಿಯಾಗಿರುವಂತಹ ಎಸೆತಗಾರಿಕೆಯನ್ನು ಮುಂದುವರಿಸ್ತಾ ಇರುವಂತಹ ಮೊದಲ ಓವರ್ ಎಸೆತಗಾರ. ಮತ್ತೆ 5ನೇ ಚೆಂಡಿಗಾಗಿ ಈ ಬಾರಿ ಸಗದ ಚೆಂಡು ಬಹಳ ಚಂದ ಉತ್ತಮ ರೀತಿಯಾಗಿರುವಂತಹ ಓಟಗಳನ್ನು ದಾಖಲಿಸ್ತಾ ಇದ್ದಾರೆ. ಮತ್ತೆ ಒಂದೋಡದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಡೆದ ಮೊತ್ತ 6 ಓಟಗಳು. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ 1 bowler ರಿಮೈನಿಂಗ್ ಇನ್ ಫಸ್ಟ್ ಓವರ್ ಪ್ರೋಗ್ರೆಸ್. ಮತ್ತೆ ಇಲ್ಲೂ ಅಂತಿಮ ಚೆಂಡಿಗಾಗಿ ಈ ಬಾರಿ ಸಗದ ಚೆಂಡು ಮತ್ತೆ 1 ಓಟದ ಪೂರೈಕೆಯನ್ನ ಕಾಣ್ತಾ ಇದೆ. 1 ಓಟದ ಪೂರೈಕೆಯೊಂದಿಗೆ ತಡೆದ ಮೊತ್ತ 7 ಓಟವನ್ನು ದಾಖಲಿಸ್ತಾ ಇದೆ. ಮೊದಲ ಓವರ್ ಬಹಳ ಚಂದ ಉತ್ತಮ ರೀತಿಯಾಗಿರುವಂತಹ ಎಸೆತಗಾರಿಕೆ ನಡೆಸ್ತಾ ಇದ್ದಾರೆ. ಇನ್ನು ಕೂಡ 5 ಓವರ್ನ ಆಟ ಬಾಕಿ ಉಳಿತಾ ಇದೆ ಮೊದಲ ಇನ್ನಿಂಗ್ಸ್ ಅಲ್ಲಿ. 2ನೇ ಓವರ್ ಆರಂಭವನ್ನ ಕಾಣೋಕ್ಕಿಂತ ಮುಂಚೆ ಇಲ್ಲಿ ವಿದ್ಯಮಾನದಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದ್ದಾವೆ. ಮುಂದಿನ ಹಂತಕ್ಕಾಗಿ ರಾಜ್ಯ ಟೆನ್ನಿಸ್ ಬಾಲ್ ಬಹಳಷ್ಟು ಚಂದ ಅನುಭವಿ ವೀಕ್ಷಕ ವಿವರಣೆಗಾರರು ಫಜಲ್ ಹೊನ್ನಾಳ ಮುಂದಿನ ಹಂತಕ್ಕಾಗಿ. ಧನ್ಯವಾದಗಳು ಬಿಲಾಲ್ ಮಣಿಪುರ್. ಜಾಮಿಯಾ ಟ್ರೋಫಿಯ ಮತ್ತೊಂದು ಕ್ವಾರ್ಟರ್ ಫೈನಲ್ ಕಾಳಗೈಲಿ ಆರಂಭವನ್ನು ಕಾಣ್ತಾ ಇದೆ. ಜಾಲಿ ಮೂಡ್ಗೋಪಾಡಿ ಮತ್ತು ಮುಮಿನ್ ಫ್ರೆಂಡ್ಸ್ ಕುಂದಾಪುರ ಇಲ್ಲಿ ಪಂದ್ಯವನ್ನು ಆಡ್ತಾ ಇರುವಂತಹ 2 ತಂಡಗಳು. ಸಿಹಾನ್ ಎಸ್ತಿರುವಂತಹ ಚೆಂಡು ಶಾರ್ಟ್ ಆಗಿ ಬಂದಿತ್ತು. ಶಾರ್ಟ್ ಸ್ಕ್ವೇರ್ ಲೆಗ್ ಸೀಮಾರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಸ್ವಲ್ಪ ಮಟ್ಟಿಗೆ ನಾಜೀಶ್ ಕ್ಷೇತ್ರ ರಕ್ಷಣೆ ವೈಫಲ್ಯವನ್ನ ಮಾಡಿದ್ದಾರೆ.
ಬೌಂಡರಿಯ ಸೇರ್ಪಡೆ 4 ಓಟಗಳು. ಜಾಲಿ ಮೂಡ್ಗೋಪಾಡಿಯ ತಂಡ ಒಂದು ಬಾರಿ ಜಾಮಿಯಾ ಟ್ರೋಫಿಯನ್ನು ಜಯಿಸಿರುವಂತಹ ಒಂದು ತಂಡ ಇಲ್ಲಿ 3ನೆಯ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಡ್ತಾ ಇದೆ. ಅತ್ಯುತ್ತಮ ಆಟಗಾರನ ಹೊಂದಿರುವಂತಹ 2 ತಂಡಗಳು ಪಂದ್ಯಾಕೂಟವನ್ನು ಆಡ್ತಾ ಇರುವಂತಹ ಈ ಪಂದ್ಯ ಬಹಳಷ್ಟು ಮಂದಿ ಪ್ರೇಕ್ಷಕರೆಲ್ಲ ಒಟ್ಟಾಗಿ ಸೇರಿಕೊಂಡು ಪಂದ್ಯಾಕೂಟವನ್ನು ವೀಕ್ಷಿಸ್ತಾ ಇದ್ದಾರೆ. ಇದರ ಮಧ್ಯೆ ನೋ ಬಾಲ್ 1+1 2 ಓಟಗಳ ಸೇರ್ಪಡೆ. ಈ 3 ದಿನಗಳ ಕಾಲದ ಯಶಸ್ವಿ ಕ್ರಿಕೆಟ್ ಪಂದ್ಯಾಕೂಟ ಆದರೂ ಕೂಡ ಪ್ರತಿ ಪಂದ್ಯಗಳು 6 ಓವರಿನ ಪಂದ್ಯಾಕೂಟವಾಗಿ ಸಾಗ್ತಾ ಇದೆ. ಸಿಯಾನ್ 2ನೆಯ ಚೆಂಡಿಗಾಗಿ 5 ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. ಕಾರ್ ಶಾಟ್ ಹೊಡೆತ ಇನ್ಸೈಡ್ ಟಚ್ ಆಗ್ತಾ ಇದೆ. ಕ್ಲೀನ್ ಬೌಲ್. ಮೊದಲ ಹೋದರೆ ಆಘಾತವನ್ನು ಕಾಣ್ತಾ ಇರುವಂತಹ ಜಾಲಿ ಮೂಡ್ಗೋಪಾಡಿಯ ತಂಡ. ಹೊಸ ಆಟಗಾರ ತನ್ವೀರ್, ಹೊನ್ನಾಳ ಪರಿಸರದ ಮತ್ತೋರ್ವ ಅನುಭವಿ ಆಟಗಾರ. ಬಹಳಷ್ಟು ವರ್ಷಗಳ ಕಾಲ ಈ ಭಾಗದ ಪಂದ್ಯಾಕೂಟದಲ್ಲಿ ಸನ್ರೈಸ್ ಹೊನ್ನಾಳ ಪರವಾಗಿ ಆಟವನ್ನು ಆಡಿರ್ತಕ್ಕಂಥ ಅನುಭವಿ ಆಟಗಾರ ಕೂಡ. ಈ ಪಂದ್ಯದಲ್ಲಿ ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡ್ಕೊಂಡಿರುವಂತಹ ಬೌಲರಿಗೆ ಅದ್ನಾನ್ ಮತ್ತು ಅಫ್ನಾನ್ ಅವರ ಮುಖಾಂತರ 2,000 ರೂಪಾಯಿಯ ಒಂದು ಬಹುಮಾನ ಇರುತ್ತೆ. ಹ್ಯಾಟ್ರಿಕ್ ವಿಕೆಟ್ ಪಡ್ಕೊಂಡಂತ ಬೌಲರಿಗೆ ಹೊಸ ಆಟಗಾರ ತನ್ವೀರ್ ಈ ಬಾರಿ ಬಹಳ ಉತ್ತಮ ರೀತಿಯ ಒಂದು ಲೆಗ್ ಗ್ಲಾನ್ಸ್ ಹೊಡೆತ, ಔಟರ್ ಎಡ್ಜ್ ಆಗಿರ್ತಕ್ಕಂಥ ಈ ಹೊಡೆತ ಕೇವಲ 1 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಬಹಳಷ್ಟು ಒಂದು ಯಶಸ್ವಿ ಓವರ್ ಅನ್ನು ದಾಖಲಿಸ್ತಾ ಇರುವಂತಹ ಸಿಹಾನ್ ಮೊದಲ ಓವರ್ ಅಲ್ಲಿ ಈಲು ಕೇವಲ 7 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವಾಗ ಸಿಹಾನ್ ಅತ್ಯುತ್ತಮ ರೀತಿಯ ಒಂದು ಎಸೆಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಆಟ, ತನ್ಮೂಲಕವಾಗಿ 1 ಓಟವನ್ನು ದಾಖಲಿಸುವಂತಹ ಪ್ರಯತ್ನ ಯಶಸ್ಸನ್ನು ಕಾಣ್ತಾ ಇದೆ. ಓಟಗಳ ಸೇರ್ಪಡೆ. ಜಿಲ್ಲಾ ಮಟ್ಟದ ಮುಸ್ಲಿಂ ಸಮಾಜ ಬಾಂಧವರ ಪಂದ್ಯಾಕೂಟ ಆದರೂ ಕೂಡ ಈ ರಾಜ್ಯದ ಅತ್ಯುತ್ತಮ ರೀತಿಯ ಮುಸ್ಲಿಂ ಸಮಾಜ ಬಾಂಧವರ ಆಟಗಾರರು ಬೇರೆ ಬೇರೆ ತಂಡಗಳಲ್ಲಿ ಆಟವನ್ನು ಆಡಿದ್ದಾರೆ. ಇದಾದ ಬಳಿಕ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯ ಟೌನ್ ಬ್ಲೂ ರೀಫ್ ಮತ್ತು ಟೌನ್ ಎಚ್ಎಸ್ಸಿನ ತಂಡ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಡುತ್ತೆ. ಮತ್ತೆ ಸಿಹಾನ್ ನೆಟ್ಟನೇರ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ತನ್ವೀರ್ ದಾಂಡಿನಲ್ಲಿ ಬರ್ತಾ ಇರುವಂತ ಮೊದಲ ಬೌಂಡ್ರಿ. 4 ಓಟಗಳು. ಸಾಮಾಜಿಕ ಚಿಂತನೆ, ಸಮಾಜಮುಖಿ ಕಾರ್ಯವನ್ನು ಮಾಡಿಕೊಂಡು ಬಂದಿರತಕ್ಕಂಥ ಈ ಭಾಗದ ಹೆಸರಾಂತ ಜನಪ್ರಿಯ ಸಂಸ್ಥೆ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ 23 ವರ್ಷಗಳ ಕಾಲ ಕ್ರಿಕೆಟ್ಗೆ ಬಹಳಷ್ಟೊಂದು ಬಾಧ್ಯತೆಯನ್ನು ನೀಡ್ತಾ ಇರುವಂತಹ ಸಂಸ್ಥೆ ಕೂಡ 2001ರಲ್ಲಿ ಮೊದಲ ಬಾರಿಗೆ ಅಂಕಣ ಮುಸ್ಲಿಂ ಸಮಾಜ ಬಾಂಧವರಿಗಾಗಿ ಪಂದ್ಯಾಕೂಟವನ್ನು ಕಂಡಿತ್ತು. ಅದು ಮುಂದುವರಿಕೆಯಾಗಿ ಇವಾಗ 23 ವರ್ಷ. ಇದರ ಮಧ್ಯೆ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ. ತಂಡದ ಮೊತ್ತ 23 ಓಟಗಳು. 2 ಓವರ್ಗಳ ಮುಕ್ತಾಯದ ಬಳಿಕ 23 ಓಟವನ್ನು ದಾಖಲಿಸ್ತಾ ಇದೆ. ಮೊದಲ ಹಂತದ ಹುದ್ದರಿಯನ್ನು ಕಳೆದುಕೊಂಡರೂ ಕೂಡ ಬಳಿಕ ತನ್ವೀರ್ ಆಟ ಜಾಲಿ ಮೂಡ್ಗೋಪಾಡಿಗೆ ಬಹಳಷ್ಟೊಂದು ಯಶಸ್ಸನ್ನು ತಂದುಕೊಟ್ಟಿತ್ತು. ಕೇವಲ 1 ಬಾರಿ ಮಾತ್ರ ಅಂಕಣಕ್ಕೆ ಪ್ರವೇಶ ಇರುತ್ತೆ. ಜಾಲಿ ಮೂಡ್ಗೋಪಾಡಿ ಗಮನಿಸಿಕೊಳ್ಬೇಕು, ಪದೇ ಪದೇ ಹೋಗುವಂತಿಲ್ಲ. 23 ಬಾರಿ ಸತತವಾಗಿ ಈ ರೀತಿಯ ಒಂದು ಸಮಾಜ ಬಾಂಧವರ ಪಂದ್ಯಾಕೂಟವನ್ನು ನಡೆಸಿರ್ತಕ್ಕಂಥ ಈ ರಾಜ್ಯದ ಏಕಮಾತ್ರ ಸಂಸ್ಥೆ ಕೂಡ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಕುಂದಾಪುರ. 1 ಬಾರಿ ಕುಂದಾಪುರ ಗಾಂಧಿ ಮೈದಾನ ಎನ್ಎನ್ಒ ಟ್ರೋಫಿಗಾಗಿ ಕೂಡ ಮುಸ್ಲಿಂ ಸಮಾಜ ಬಾಂಧವರ ಪಂದ್ಯಾಕೂಟವನ್ನು ಕಂಡಿತ್ತು. ಇದೇ ಕ್ರೀಡಾ ಋತುವಿನಲ್ಲಿ ಬ್ರಹ್ಮಾವರ ಉಪ್ಪಿನಕೋಟೆಯಲ್ಲೂ ಕೂಡ 3ನೇ ಬಾರಿಯ ಮುಸ್ಲಿಂ ಸಮಾಜ ಬಾಂಧವರಿಗಾಗಿ ಪಂದ್ಯಾಕೂಟವನ್ನು ಆಯೋಜಿಸಲಾಗಿತ್ತು. ಇವಾಗ
ಮತ್ತೆ ಮೂರನೆಯ ಕ್ವಾರ್ಟರ್ ಫೈನಲ್ ಪಂದ್ಯ ಮುಂದುವರಿಕೆ ಆಗ್ತಾ ಇದೆ. ಹೊರ ಜಿಲ್ಲೆಯ ಬೌಲರ್ ಈಲು ಕಳೆದ ಬಾರಿಯೂ ಕೂಡ ಕುಂದಾಪುರ ಫ್ರೆಂಡ್ಸಿನ ಪರವಾಗಿ ಆಟವನ್ನು ಆಡಿರ್ತಕ್ಕಂಥ ಈಲು ಇವಾಗ ಮೂಮಿನ್ ಫ್ರೆಂಡ್ಸ್ ಕುಂದಾಪುರ ಪರವಾಗಿ ಆಟವನ್ನು ಆಡ್ತಾ ಇದ್ದಾರೆ. ರಾಜ್ಯದ ಪ್ರಸಿದ್ಧ ತಂಡ ಮೈಟಿ ಬೆಂಗಳೂರು ಪರವಾಗಿ ಸತತವಾಗಿ ಟೆನ್ನಿಸ್ ಬಾಲಿನ ಪಂದ್ಯಾಕೂಟವನ್ನು ಆಡ್ತಾ ಇರುವಂತಹ ಆಟಗಾರ. ಹೊರ ರಾಜ್ಯದಲ್ಲೂ ಕೂಡ ಅತ್ಯುತ್ತಮ ರೀತಿಯ ಒಂದು ಜನಪ್ರಿಯತೆಯನ್ನು ಪಡ್ಕೊಂಡಿರುವಂತಹ ಈಲು ಇದರ ಮಧ್ಯೆ ತಿರುವಿನ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ಟರು. ಬಹಳ ಉತ್ತಮ ರೀತಿಯ ಒಂದು ರಕ್ಷಣಾತ್ಮಕ ಆಟ. ಒಂದೋಟ್ಗಳ ಹೆಚ್ಚುವರಿ ಆಗ್ತಾ ಇದೆ. ತಂಡದ ಮೊತ್ತ ಇವಾಗ 25 ಓಟಗಳು. ಈ ಬಾರಿ 24 ತಂಡಗಳು ಈ ಟೂರ್ನಮೆಂಟ್ ಅನ್ನು ಆಡ್ತಾ ಇದೆ. ಲೀಗ್ ಕಪ್ ನಾಕೌಟ್ ಮಾದರಿಯ ಪಂದ್ಯಾಕೂಟವಾಗಿ ನಡೀತಾ ಇರುವಂತಹ ಈ ಬಾರಿಯ ಜಾಮಿಯಾ ಟ್ರೋಫಿ. ಮೂರನೆಯ ಚೆಂಡು ತನ್ನ ಮೂಲಕ ಇಲಿಯಾಸ್ ಔಟ್. ಎರಡನೇ ವಿಕೆಟ್ ಪತನ. ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಬಲ್ಲಂತ ಸಾಮರ್ಥ್ಯದ ಆಟಗಾರ ಇಲಿಯಾಸ್ ಇವಾಗ ಹುದ್ದರಿಯನ್ನು ಒಪ್ಪಿಸಿದ್ದಾರೆ. ಆರಂಭಿಕ ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಆರಂಭವನ್ನು ಜಾಲಿ ಮೂಡ್ಗೋಪಾಡಿ ದಾಖಲಿಸಿಕೊಂಡ್ರು ಕೂಡ ಇವಾಗ ಬ್ಯಾಕ್ ಟು ಬ್ಯಾಕ್ 2 ವಿಕೆಟ್ಸ್ ಅನ್ನು ಕಳೆದುಕೊಳ್ತಾ ಇದೆ. ಆ ಹಂತ 25ಕ್ಕೆ 2, 26ಕ್ಕೆ 2. ಇವಾಗದ ಬಹಳಷ್ಟು ಮಂದಿ ಯುವ ಆಟಗಾರಲ್ಲ ಈ ಬಾರಿಯ ಜಾಮಿಯಾ ಟ್ರೋಫಿಯನ್ನು ಆಡಿದ್ರು. ನಿನ್ನ ದಿನ ಪ್ರದರ್ಶನ ಪಂದ್ಯಕ್ಕಾಗಿ ಈ ಭಾಗದ 2 ಲೆಜೆಂಡ್ಸ್ ತಂಡಗಳು ಹೋರಾಟಮುಖಿಯಾಗಿರುವಂತಹ ಒಂದು ಆಟವನ್ನು ಆಡಿದ್ದಾರೆ. 25 ಹೊಸ ಆಟಗಾರ ನೌಫಾಲ್. ಮತ್ತೆ ಇಲ್ಲೂ ಸ್ವೀಪ್ ಶಾಟ್ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಬಹಳಷ್ಟೊಂದು ಹೊರ ತೀವ್ರವನ್ನು ಪಡ್ಕೊಳ್ತಾ ಇದೆ. ರಾಜ್ಯ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅನ್ನು ಗಮನಿಸಿದಾಗ ಈ ರೀತಿಯಾಗಿ ಚೆಂಡಿಗೆ ಪರಿಪೂರ್ಣದಾಯಕವಾಗಿರುವಂತಹ ತಿರುವನ್ನು ನೀಡಬಲ್ಲಂತಹ ಸಾಮರ್ಥ್ಯದ ಎಸೆತಗಾರ ಕೂಡ ಇಲ್ಲೂ. ಐದನೆಯ ಚೆಂಡು ಮತ್ತೆ ಓಟ್ಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ, ಚೌಕಿ ಎಸೆತ, ರನ್ ರಹಿತ ಚೆಂಡು ಸೇರ್ಪಡೆಯನ್ನ ಕಾಣ್ತಾ ಇದೆ. ಮತ್ತೆ ಇಲ್ಲೂ ಕೊನೆಯ ಬಾರಿ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 3 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ ಇವಾಗ 25 ಓಟಗಳು. 2 ಪ್ರಮುಖ ವಿಕೆಟ್ಸ್ ಗಳನ್ನು ಕಳೆದುಕೊಂಡಿರುವಂತಹ ಜಾಲಿ ಮೂಡ್ಗೋಪಾಡಿಯ ತಂಡ ಇಲ್ಲಿ ಪಂದ್ಯವನ್ನು ಆಡ್ತಾ ಇರುವಂತಹ ಒಂದು ತಂಡ. ಈ ಕ್ರೀಡಾ ಋತುವಿನಲ್ಲಿ ಬಹಳಷ್ಟೊಂದು ಪಂದ್ಯಾಕೂಟಗಳು ಕರ್ನಾಟಕ ರಾಜ್ಯದ ಸುತ್ತಗಳು ಕೂಡ ಬಹಳಷ್ಟೊಂದು ಉತ್ತಮ ರೀತಿಯಾಗಿ ನಡೀತಾ ಇದೆ. ಈ ಸಮಾಜ ಬಾಂಧವರ ಪಂದ್ಯಾಕೂಟವನ್ನು ಆಯೋಜಿಸುವಂತದ್ದೇ ಒಂದು ರೀತಿಯ ಕಷ್ಟಕರವಾಗಿರುವಂತಹ ಒಂದು ಸನ್ನಿವೇಶ ಕೂಡ. ಅದು ಟೆನ್ನಿಸ್ ಬಾಲ್ ಕ್ರಿಕೆಟ್ಗೆ ಪ್ರೀಮಿಯರ್ ಲೀಗ್ ಅನ್ನುವಂಥ ಪಂದ್ಯಾಕೂಟ ಬಂದ ಬಳಿಕ ಆಟಗಾರರ ಬೇಡಿಕೆ ತಂಡವನ್ನ ಆಯೋಜಿಸುವಂತ ವ್ಯವಸ್ಥಾಪಕರ ಒಂದು ಹಂತವೇ ಬಹಳಷ್ಟೊಂದು ಕಷ್ಟಕರವಾಗಿರುವಂತಹ ಒಂದು ಸನ್ನಿವೇಶ ಆಗಿರುತ್ತೆ. ಅವೆಲ್ಲದರ ಜೊತೆಗೆ ಬಹಳಷ್ಟೊಂದು ಅತ್ಯುತ್ತಮ ರೀತಿಯ ಒಂದು ಪ್ರಯತ್ನ, ಪರಿಶ್ರಮ ಇವೆಲ್ಲವನ್ನ ಮಾಡಿ 23ನೇ ವರ್ಷದ ಜಾಮಿಯಾ ಟ್ರೋಫಿಯನ್ನು ಇಲ್ಲಿ ಆಯೋಜಿಸ್ತಾ ಇದೆ. ಹಗಲು ರಾತ್ರಿಯ ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಾಕೂಟ ಇದಾಗ್ತಾ ಇದೆ. ಸಮೀರ್ 4ನೇ ಓವರ್ಗಾಗಿ ತನ್ವೀರ್ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. ನೌಫಾಲ್ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ. ಅಲ್ಲಿ ಮುಂದಿನ ಕ್ವಾರ್ಟರ್ ಫೈನಲ್ ಆಡುವಂತ 2 ತಂಡಗಳು ರೆಡಿ ಇರಬೇಕು. ಟೌನ್ ಬ್ಲೂ ರೀಫ್ ಮತ್ತು ಟೌನ್ HS. ಬಹಳಷ್ಟು ಉತ್ತಮ ರೀತಿಯ ಒಂದು ತಿರುವಿನ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ತಟ್ಟಿಮುಟ್ಟಿ 1 ಓಟ್ಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ ಇವಾಗ 26. 50-60 ಆಸುಪಾಸಿನ ಮೊತ್ತವೇ ಈ ಅಂಕಣದಲ್ಲಿ ಘನತೆ ಮತ್ತು ಗೌರವಾನ್ವಿತ ಮೊತ್ತವಾಗತ್ತೆ. ಆ ಹಂತದವರೆಗೆ ಹೋಗ್ಬೇಕಾದ್ರೆ ಜಾಲಿ ಮೂಡ್ಗೋಪಾಡಿಗೆ ತನ್ವೀರ್ ಆಟ ಬರಬೇಕಾಗಿದೆ. 2ನೇ ಬಾರಿ ಉತ್ತಮ ರೀತಿಯ ಹೊಡೆತ, ತನ್ನ ಮೂಲಕ ಬೌಂಡ್ರಿ.
ಒಂದು ಓಟಗಳ ಸೇರ್ಪಡೆ, ಬೌಂಡರಿಯ ಸೇರ್ಪಡೆ. 4 ಓಟಗಳು ಬರ್ತಾ ಇದೆ. ತಂಡದ ಮೊತ್ತ 30. ಪಂದ್ಯ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬಹಳ ಉತ್ತಮ ರೀತಿಯಾಗಿರುವಂತಹ ಒಂದು ಹೊಡೆತವನ್ನ ನೌಫಲ್ ಇವಾಗ ಶಾರ್ಟ್ ಫೈನಲ್ ವಿಭಾಗದಲ್ಲಿ ದಾಖಲಿಸಿದ್ದಾರೆ. ತಂಡದ ಮೊತ್ತ ಇವಾಗ 30 ಓಟಗಳು. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಕಾಟ್ ಬಿಹೈಂಡ್ಗಾಗಿ ಬಲವಾಗಿರುವಂತಹ ಒಂದು ಅಪೀಲ್ ಅನ್ನು ಗೂಟದ ಹಿಂಬದಿಯ ಗಾರೋಡಿಗೆ ಮಾಡಿದ್ರು. ಯಾವುದೇ ರೀತಿಯ ಒಂದು ಪುರಸ್ಕಾರಗಳು ಬರ್ತಾ ಇಲ್ಲ. ತನ್ಮೂಲಕವಾಗಿ ಮತ್ತೆ ಡಾಟ್ ಬಾಲ್. 4ನೇ ಓವರ್ ಅಲ್ಲಿ ಬಹಳಷ್ಟೊಂದು ಅತ್ಯುತ್ತಮ ರೀತಿಯ ಎಸೆಗಾರಿಕೆಯನ್ನು ಮಾಡ್ತಾ ಇರುವಂತ ಸಮೀರ್. 4ನೇ ಬಾರಿ ನೌಫಲ್. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಚುಕ್ಕಿ ಎಸೆತ, ರನ್ ರಹಿತ ಚೆಂಡು. ಕೊನೆಯ 2 ಎಸೆತ ಈ ಓವರ್ ನಲ್ಲಿ ಬಾಕುಳಿತಾ ಇದೆ. ಲಾಸ್ಟ್ ಮೊಮಿನ್ ಫ್ರೆಂಡ್ಸ್ ಕುಂದಾಪುರ ಬಹಳಷ್ಟೊಂದು ಅತ್ಯುತ್ತಮ ರೀತಿಯ ಒಂದು ಎಸೆತಗಾರಿಕೆಯನ್ನು ಮಾಡ್ತಾ ಇರುವಂತಹ ಒಂದು ತಂಡ ಕೂಡ. ಅಮೀರ್ ಸುಹೇಲ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಬಾರಿಯ ಜಾಮಿಯಾ ಟ್ರೋಫಿಯಲ್ಲಿ ನಡೀತಾ ಇದೆ. ಪೂರ್ಣಾಂತರವಾಗಿರುವಂತಹ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಹೀಲು ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತೆ ಒಂದು ಓಟ್ಗಳ ಸೇರ್ಪಡೆ. ತಂಡದ ಮೊತ್ತ ಇವಾಗ 31. ಅಂತಿಮ ಒಂದು ಚೆಂಡು ಬಾಕಿ ಇದೆ. ಕೊನೆ ಒಂದು ಎಸೆತಕ್ಕಾಗಿ 4ನೇ ಓವರ್ ಚಾಲ್ತಿಯಲ್ಲಿ ಸಮೀರ್. ಸ್ಲೋವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದರ ಮಧ್ಯೆ ರನ್ಔಟ್ ಮಾಡುವಂತ ಒಂದು ಪ್ರಯತ್ನಕ್ಕೆ ಈಲು ಮುಂದೆ ಹೋದ್ರೂ ಕೂಡ ಯಾವುದೇ ರೀತಿಯ ಆಘಾತವನ್ನು ಕಾಣ್ತಾ ಇಲ್ಲ. ಮತ್ತೆ ಒಂದು ಓಟ್ಗಳ ಸೇರ್ಪಡೆ. ತಂಡದ ಮೊತ್ತ ಇವಾಗ 4 ಓವರ್ಗಳ ಮುಕ್ತಾಯದ ಬಳಿಕ 32 ಓಟಗಳು. ಇನ್ನು ಕೂಡ ಇನ್ನಿಂಗ್ಸ್ ನಲ್ಲಿ ಅಂತಿಮ ಹಂತದ 12 ಚೆಂಡುಗಳಾಟ ಬಾಕಿ ಉಳಿತಾ ಇದೆ. 50-55 ಆಸುಪಾಸಿನ ಮೊತ್ತವೇ ಆ ತಂಡಕ್ಕೆ ಘನತೆ ಮತ್ತು ಗೌರವಾನ್ವಿತ ಮೊತ್ತವಾಗುತ್ತೆ. ಅಲ್ಲಿ ಜಾಲಿ ಮೂಡ್ಗೋಪಾಡಿ 2ನೇ ಬಾರಿ ಅಂಕಣಕ್ಕೆ ಬರ್ತಾ ಇದ್ದೀರಾ. ಕೇವಲ 1 ಬಾರಿ ಮಾತ್ರ ಪ್ರವೇಶ ಇರುತ್ತೆ. ಇದರ ಮಧ್ಯೆ ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ಬೌಂಡ್ರಿ. ತಂಡದ ಮೊತ್ತ 36. ಅಲ್ಲಿ ಮೊಮಿನ್ ಫ್ರೆಂಡ್ಸ್ ಕುಂದಾಪುರ 9th ಪ್ಲೇಯರ್ ಬನ್ನಿ. ಅಂಪೈರ್ 1 ನಿಮಿಷ. ನೀವು 9th ಪ್ಲೇಯರ್ ಅನ್ನ ಕಳಿಸಿಕೊಡಿ. ಎರಡೂ ತಂಡದ 9th ಪ್ಲೇಯರ್ಸ್ಗಳು ಬರಬೇಕು ಕಡ್ಡಾಯವಾಗಿ. ಬರುವವರೆಗೆ ನಾವು ಸ್ಕೋರ್ ಅನ್ನು ಹೇಳುವುದಿಲ್ಲ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಇಸ್ಮಾಯಿಲ್, ತನ್ವೀರ್ ಸ್ಟ್ರೈಕ್ ಮಾಡ್ಕೊಳ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಮತ್ತೊಂದು ಓಟ್ಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ ಇವಾಗ 37 ಓಟಗಳು. 37. ಮೂರನೇ ಬಾರಿ ಮತ್ತೆ ಇಸ್ಮಾಯಿಲ್. ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ಸುಂದರತೆಯ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು.
ಬಹಳಷ್ಟು ಉತ್ತಮ ರೀತಿಯಾಗಿ ಬೌಂಡರಿಯನ್ನು ಅಡ್ಡಾಯಿಸ್ತಾ ಇರುವಂತ ಶಾರ್ಟ್ ಸ್ಕ್ವೇರ್ ಲೆಗ್ ಫೈನ್ ಲೆಗ್ ಭಾಗದ ಕ್ಷೇತ್ರರಕ್ಷಕ ತಂಡಕ್ಕಾಗಿ ಓಟವನ್ನು ಉಳಿಸಿದ್ದಾರೆ. ಸ್ಥಳೀಯ ಪ್ರೇಕ್ಷಕರ ಹಂಬಲ ಬೆಂಬಲದ ತಂಡ ಕೂಡ ಮೊಮೆನ್ ಫ್ರೆಂಡ್ಸ್ ಇಲ್ಲಿ ಮೂರನೆಯ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಡ್ತಾ ಇದೆ. ತಂಡದ ಮೊತ್ತ ಇವಾಗ 38. ನಾಲ್ಕನೇ ಬಾರಿ ವೈಟ್ ಬಾಲ್ ಅಕ್ರಮ ಎಸೆತ. ಎಕ್ಸ್ಟ್ರಾ ಸ್ಟೋಟ್ಗಳ ಸೇರ್ಪಡೆ 39. ಆರಂಭಿಕ ಹಂತದ 2 ಪ್ರಮುಖ ವಿಕೆಟ್ಗಳನ್ನು ಕಳೆದುಕೊಂಡರೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡ್ತಾ ಇರುವಂತಹ ಜಾಲಿ ಮೂಡ್ ಗೋಪಾಡಿಯ ತಂಡ. ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಕವರ್ಸ್ ಬಾಲಿ ಮತ್ತೊಂದು ಓಟ್ಗಳ ಸೇರ್ಪಡೆ. ತಂಡದ ಮೊತ್ತ ಇವಾಗ 40. ಅಂತಿಮ 2 ಎಸೆತ ಈ ಓವರ್ ಅಲ್ಲಿ ಬಾಕಿ ಉಳಿತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆಯನ್ನು ಮಾಡ್ತಾ ಇರುವಂತಹ ಮೊಮೆನ್ ಫ್ರೆಂಡ್ಸ್ ಕುಂದಾಪುರದ ತಂಡ. ವಿಶಿಷ್ಟ ಶೈಲಿಯ ಹೊಡೆತಕ್ಕೆ ಮುಂದೆ ಹೋದ್ರು. ನೌಫೇಲ್ ಲೆಗ್ ಬೈ ಮುಖಾಂತರವಾಗಿ ಒಂದು ಔಟ್ಗಳು ಬರ್ತಾ ಇದೆ. ಪ್ರಸ್ತುತ ಪಂದ್ಯ ನಿರ್ಣಾಯಕರಾಗಿ ಒಂದಲೆ ಅನಿಲ್ ಕಾರ್ವಿ ಮತ್ತು ಸುಭಾಸ್ ಕೋಟೇಶ್ವರ. ಮತ್ತೊಂದೆಡೆ ವಿಶ್ರಾಂತಿಯಲ್ಲಿ ರಂಜಿತ್. ಕೊನೆಯ ಬಾರಿ ಅಂತಿಮ ಚೆಂಡಿಗಾಗಿ ಇಸ್ಮಾಯಿಲ್. ಬಹಳ ಉತ್ತಮ ರೀತಿಯ ಹೊಡೆತ ತನ್ಮೂಲಕ ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ. 4 ಓಟಗಳು ಮುಕ್ತಾಯದ 5 ಓವರ್ಗಳಲ್ಲಿ ಇವಾಗ 45 ಓಟವನ್ನು ದಾಖಲಿಸ್ತಾ ಇದೆ. ಒಂದು ಹಂತದ ಒತ್ತಡವನ್ನು ತನ್ನ ಮೈಯ ಮೇಲೆ ಸವರಿಸಿಕೊಳ್ಳುವಂತ ಎಲ್ಲ ಹಂತವನ್ನು ಕಂಡಿರ್ತಕ್ಕಂಥ ಜಾಲಿ ಮೂಡ್ಗೋಪಾಡಿಯ ತಂಡ ಆ ಒತ್ತಡ ನಿವಾರಣೆ ಆಗಬಲ್ಲಂತ ಆಟವನ್ನ ಆ ತಂಡಕ್ಕಾಗಿ ಇವಾಗ ತನ್ವೀರ್ ಆಡ್ತಾ ಇದ್ದಾರೆ. ಆ ಹಂತದಲ್ಲಿ 5 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 45. ಮಹತ್ವದ ಪ್ರಮುಖತೆ ಈ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಜಾಲಿ ಮೂಡ್ಗೋಪಾಡಿಗೆ ತನ್ವೀರ್ ಹೊನ್ನಾಳ ಆಟ ಕೈ ಹಿಡಿತಾ ಇದೆ. ಕೊನೆಯ ಓವರ್ಗಾಗಿ ಸಮೀರ್. ಗತಿ ಪರಿವರ್ತನೆ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ವೈಡ್ ಬಾಲ್ ತೃತೀಯ ನೇತ್ರಕ್ಕೆ ಹೋಗ್ತಾ ಇದೆ. ಸ್ಟಂಪ್ ಔಟ್ಗಾಗಿ M9 ಸ್ಪೋರ್ಟ್ಸಿನ ತಂಡ ಈ ಪಂದ್ಯ ಕೂಡ ನೇರ ಪ್ರಸಾರವನ್ನು ಯೂಟ್ಯೂಬ್ ನಲ್ಲಿ ಬಿತ್ತರಿಸ್ತಾ ಇದೆ. ಸೌಜನ್ ಪಡುಬಿದ್ರೆ ಅವರ ಒಂದು ನೇತೃತ್ವದಲ್ಲಿ M9 ಬಹಳಷ್ಟೊಂದು ಉತ್ತಮ ರೀತಿ ಕಾರ್ಯವನ್ನು ಮಾಡ್ತಾ ಇರುವಂತಹ ಒಂದು ಸಂಸ್ಥೆ ಕೂಡ. ಅಣ್ಣ ಆಲ್ರೆಡಿ ಥರ್ಡ್ ಅಂಪೈರ್ಗೆ ಕೊಟ್ಟಿದ್ದಾರೆ. ಈ ಮೊದಲ ಬಾರಿ ರನ್ಔಟ್ ಸ್ಟಂಪ್ ಔಟ್ಗೆ ಥರ್ಡ್ ಅಂಪೈರ್ಗೆ ನೀಡಿದ್ದಾರೆ. ಆ ನಂತರ ನಿಮ್ಮ ರಿವ್ಯೂ ಅನ್ನು ನೀವು ತೆಗೆದುಕೊಳ್ಳಬಹುದು. ಬ್ಯಾಕ್ ಟು ಬ್ಯಾಕ್ 2 ರಿವ್ಯೂ ತೆಗೆದುಕೊಳ್ಳುವಾಗಿಲ್ಲ, ಗಮನಿಸಿ. ಅಲ್ಲಿ ಆಫೀಸ್ ಕೀ ಯಾರ ಬಳಿ ಇದ್ದರೂ ಕೂಡ ಅಮೀರ್ ಸುಹೇಲ್ ಅವರಿಗೆ ನೀಡಿ. ಸಂಸ್ಥೆ ಅಧ್ಯಕ್ಷರು ಅದನ್ನ ಕೇಳ್ತಾ ಇದ್ದಾರೆ. ಆಫೀಸ್ ಕೀ ಯಾರ ಬಳಿ ಇದ್ರೂ ಕೂಡ ಅಮೀರ್ ಸುಹೇಲ್ ಅವರಿಗೆ ಒಪ್ಪಿಸಿ. ಸ್ಟಂಪ್ ಔಟ್. ಹೋದರೆ ಆಘಾತವನ್ನು ಕಾಣ್ತಾ ಇದೆ. ವೈಡ್ ಚೆಕಿಂಗ್ ಆಗಿ ಕೂಡ ಥರ್ಡ್ ಅಂಪೈರ್. ಇದರ ಮಧ್ಯೆ ವೈಡ್ ಬಾಲ್. ತಂಡದ ಮೊತ್ತ 46, 46. ಹೊಸ ಆಟಗಾರ ಅನ್ನು ಮಲ್ಪೆ ಪರಿಸರದ ಮತ್ತೋರ್ವ ಯುವ ಆಟಗಾರನ ಪ್ರವೇಶವನ್ನು ಕಾಣ್ತಾ ಇದೆ. ಬಹಳಷ್ಟು ಮಂದಿ ಪ್ರೇಕ್ಷಕರಲ್ಲಿ ಈ ಪಂದ್ಯಾಕೂಟವನ್ನು ವೀಕ್ಷಿಸ್ತಾ ಇದ್ದಾರೆ. ಈ ಅಂಕಣದಲ್ಲಿ ಪಂದ್ಯಾಕೂಟ ಆಯೋಜನೆ ಆದರೂ ಕೂಡ ಬಹಳಷ್ಟು ಮಂದಿ ಸೇರುವಂತದ್ದೇ ಒಂದು ರೀತಿಯ ಸಹಜದ ಹಂತ. ಪೂರ್ಣಾಂತರವಾಗಿ ಬಂದಿತ್ತು. ಮಿಡ್ ವಿಕೆಟ್ ಬಾಲಿ ಹೊಡೆತವನ್ನು ದಾಖಲಿಸಿದ್ರು. ಒಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ ಇವಾಗ 47, 47. ಅಂತಿಮ ಓವರ್ ಇಲ್ಲಿ ಚಾಲ್ತಿಯಲ್ಲಿದೆ. ಪಂದ್ಯಾಕೂಟವನ್ನು ವೀಕ್ಷಿಸ್ತಾ ಇರುವಂತಹ ಹಿರಿಯ ವೀಕ್ಷಕ ವರ್ಣಗಾರರು ವೆಂಕಟೇಶ್ ಅವರಿಗೂ ಕೂಡ ಆತ್ಮೀಯ ಸ್ವಾಗತ,
ಆದರಣೀಯ ಸ್ವಾಗತವನ್ನು ಕೋರ್ತಾ ಇದ್ದಾವೆ. ಮತ್ತೆ ಸಮೀರ್ ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. ಒಂದು ಓಟಗಳ ಹೆಚ್ಚುವರಿ. ಇದರ ಮಧ್ಯೆ ಲೆಗ್ ಬಾಯ್. ತಂಡದ ಮೊತ್ತ 48 ಓಟಗಳು. ಉತ್ತಮ ರೀತಿಯ ಹೋರಾಟವನ್ನು ಮಾಡ್ತಾ ಇರುವಂತಹ ಎರಡು ತಂಡಗಳು ಕೂಡ ಬಹಳಷ್ಟೊಂದು ಯಶಸ್ವಿ ಕ್ರಿಕೆಟ್ ಪಂದ್ಯಾಕೂಟ ಇಲ್ಲಿ ನಡೀತಾ ಇದೆ. ಮೂರನೆಯ ಕ್ವಾರ್ಟರ್ ಫೈನಲ್ ಪಂದ್ಯ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ತನ್ಮೂಲಕವಾಗಿ ಔಟ್. ನಿಯಮದ ಉಲ್ಲಂಘನೆ ಹೊಡೆತವನ್ನು ದಾಖಲಿಸಿದ್ರು. ಮತ್ತೊಂದು ವಿಕೆಟ್ ಕೂಡ ಪತನ. ತಂಡದ ಮೊತ್ತ 48 ಓಟಗಳು. ಇನ್ನು ಕೂಡ 3 ಚೆಂಡುಗಳು ಬಾಕಿ ಇವೆ ಅಂತಿಮ ಓವರ್ನಲ್ಲಿ. ಮತ್ತೆ ಸಮೀರ್ ಇದರ ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಎಸೆತ, ತನ್ಮೂಲಕವಾಗಿ ರನ್ಔಟ್ ರೂಪದಲ್ಲಿ ಮತ್ತೊಂದು ವಿಕೆಟ್ ಕೂಡ ಆಘಾತವನ್ನು ಕಾಣ್ತಾ ಇದೆ. ಅಂತಿಮ 2 ಚೆಂಡುಗಳು ಬಾಕಿ ಇವೆ. ಚೆಂಡಿಗೆ ಬಹಳಷ್ಟೊಂದು ಉತ್ತಮ ರೀತಿಯಾಗಿರುವಂತಹ ಒಂದು ತಿರುವನ್ನ ನೀಡ್ತಾ ಇರುವಂತ ಬೌಲರ್ ಕೂಡ ಸಮೀರ್. ಅಲ್ಲಿ ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡ ಬಳಿಕ ಟೌನ್ HS ಕ್ಯಾಪ್ಟನ್ ಮತ್ತು ಟೌನ್ ಬ್ಲೂ ರೀಫಿನ ಕ್ಯಾಪ್ಟನ್ ಟಾಸ್ಗೆ ಬರಬೇಕು. ಇದು ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯ. ಮತ್ತೆ ಸಮೀರ್ ಓಟಗಳು ಬರ್ತಾ ಇಲ್ಲ. ತನ್ಮೂಲಕ ಡಾಟ್ ಬಾಲ್. ಅಂತಿಮ ಚೆಂಡು ಬಾಕಿ ಇದೆ. 48 ಓಟವನ್ನು ದಾಖಲಿಸಿದ್ದಾರೆ. ಘನತೆಯ ಮೊತ್ತದ ಕಡೆಗೆ ಹೋಗಿರುವಂತಹ ಜಾಲಿ ಮೂಡ್ಗೋಪಾಡಿಯ ತಂಡ ಅಂತಿಮ ಚೆಂಡಲ್ಲಿ ಬೌಂಡರಿ ದಾಖಲಾತಿಯನ್ನು ಕಂಡ್ರೆ ಮತ್ತಷ್ಟು ಯಶಸ್ಸಿನ ಹಂತಕ್ಕೆ ಹೋಗುವಂತ ಎಲ್ಲ ಲೆಕ್ಕಾಚಾರವನ್ನು ಮಾಡಿಕೊಂಡಿರುವಂತಹ ಒಂದು ತಂಡ ಕೂಡ. ಅಂತಿಮ ಬಾರಿ ಇದರ ಮತ್ತೆ ವೈಡ್ ಬಾಲ್, ಅಕ್ರಮ ಎಸೆತ. ಒಂದು ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ಎಕ್ಸ್ಟ್ರಾ ಓಟಗಳ ಸೇರ್ಪಡೆ. ತಂಡದ ಮೊತ್ತ ಇವಾಗ 49. ಕೊನೆಯ ಚೆಂಡು ಅಂತಿಮ ಎಸೆತಕ್ಕಾಗಿ. ಬಹಳ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಪೂರ್ಣಾಂತರವಾಗಿರುವಂತಹ ಚೆಂಡು. ಒಂದು ಓಟದ ಹೆಚ್ಚುವರಿ. ತಂಡದ ಮೊತ್ತ ಇವಾಗ 50. ಅರ್ಧ ಶತಕವನ್ನು ಪೂರೈಸ್ತಾ ಇದೆ. 51ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರುವಂತಹ ತಂಡ ಜಾಲಿ ಮೂಡ್ಗೋಪಾಡಿಯ ವಿರುದ್ಧವಾಗಿ ಮೂಮಿನ್ ಫ್ರೆಂಡ್ಸ್ ಕುಂದಾಪುರ. ಒಂದು ವೇಳೆ ಮೂಮಿನ್ ಫ್ರೆಂಡ್ಸ್ ಸೆಮಿಫೈನಲ್ ಪ್ರವೇಶವನ್ನು ಕಂಡ್ರೆ ಅಫ್ರಾನ್, ಅದ್ನಾನ್ ಮತ್ತು ಅಫ್ನಾನ್ ಅವರ ಮುಖಾಂತರ 5,000 ಬಹುಮಾನವನ್ನು ಘೋಷಿಸಿದ್ದಾರೆ. ತಂಡಗಳಿಗೆ ಬಹುಮಾನ ಘೋಷಣೆ ಆಗ್ತಾ ಇದೆ, ಆಟಗಾರರಿಗೆ ಬಹುಮಾನ ಘೋಷಣೆ ಆಗ್ತಾ ಇದೆ. ಇಲ್ಲಿ ಉಳಿದಿರುವಂತದ್ದು ಅಂಪೈರ್ಸ್ ಮತ್ತು ಕಮೆಂಟೇಟರ್ಸ್ಗಳು. ಅವರಿಗೆ ಬಹುಮಾನ ಘೋಷಣೆ ಆಗುವುದೇ ಬಹಳಷ್ಟು ಕಡಿಮೆ. ಅಣ್ಣ ಅಲ್ಲಿ ಪ್ಲೇಯರ್ ಸ್ಟ್ಯಾಂಡ್ ಖಾಲಿ ಮಾಡಿ.
ಇವಾಗಲೇ ಎರಡು ತಂಡಗಳು ಸೆಮಿಫೈನಲ್ ಪ್ರವೇಶವನ್ನು ಕಂಡಿದ್ದಾರೆ. ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಜಯವನ್ನು ದಾಖಲಿಸಿರ್ತಕ್ಕಂಥ ಕ್ರೌನ್ ಮದರ್ ಪ್ಯಾಲೇಸ್ ಕೋಶಿಯಾಮಾರಿನ ತಂಡ ಸೆಮಿಫೈನಲ್ ಪ್ರವೇಶವನ್ನು ಕಂಡಿದೆ. ಇನ್ನೊಂದೆಡೆ ಲಕ್ಕಿ ಸ್ಟಾರ್ ಕೋಡಿಯ ತಂಡ ಕೂಡ ಸೆಮಿಫೈನಲ್ ಪ್ರವೇಶವನ್ನು ಕಂಡಿರುವಂತ ಮತ್ತೊಂದು ತಂಡ ಮುನಾಫ್ ಹೆಮಾಡಿ ಅವರ ಸಾರಥ್ಯದ ಟೌನ್ ಬ್ಲೂ ರೀಫಿನ ತಂಡ ಇಮ್ರಾನ್ ಹೆಮಾಡಿ ಅವರ ಮಾಲಕತ್ವದ ಟೌನ್ HS ಅನ್ನು ಎದುರಿಸದೆ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ. ಎರಡು ಮಂದಿ ಹೆಮ್ಮಾಡಿಯ ಸಹೋದರರ ತಂಡ ಮುಖಾಮುಖಿ ಆಗ್ತಾ ಇರುವಂತ ಈ ಬಾರಿಯ ಜಾಮಿಯಾ ಟ್ರೋಫಿ ಕ್ರಿಕೆಟ್ ಅದೃಷ್ಟ ಮತ್ತು ನತದೃಷ್ಟದ ಆಟ. ಯಾವ ಹಂತಲ್ಲೂ ಕೂಡ ಸಮಯ ಸಂದರ್ಭಗಳಲ್ಲೂ ಕೂಡ ಫಲಿತಾಂಶ ಏರುಪೇರಾಗುವಂತ ಎಲ್ಲ ನಿರೀಕ್ಷೆಗಳಿರುತ್ತೆ. ಆ ಹಂತದಲ್ಲಿ ಇವಾಗ ಮೂರನೇ ಕ್ವಾರ್ಟರ್ ಫೈನಲ್ ಪಂದ್ಯದ ಎರಡನೇ ಇನ್ನಿಂಗ್ಸ್ ಇವಾಗ ಆರಂಭವನ್ನು ಪಡ್ಕೊಳ್ತಾ ಇದೆ. 51ರ ಒಂದು ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿರುವಂತ ಮೂಮಿನ್ ಫ್ರೆಂಡ್ಸಿನ ತಂಡ. ಅಲ್ಲಿ ಮೂಮಿನ್ ಫ್ರೆಂಡ್ಸ್ ಓಪನರ್ ಸಂಕಟಕ್ಕೆ ಹೋಗಿ ಆರಂಭಿಕ ಆಟಗಾರರಾಗಿ ಒಂದೆಡೆ ಸಿನಾನ್ ಮತ್ತು ನಾಜೀಶ್ ಅಂಕಣಕ್ಕೆ ಬರ್ತಾ ಇರುವಂತಹ ಆಟಗಾರರು. ಮೊದಲ ಓವರ್ಗಾಗಿ ಶಬೀರ್, ಪಂದ್ಯ ಆರಂಭ. ಮೊದಲ ಚೆಂಡು ತನ್ಮೂಲಕವಾಗಿ ಟಾಪ್ ಪಿಚ್ ಆಗಿತ್ತು, ತನ್ಮೂಲಕವಾಗಿ ರನ್ ಔಟ್. ಒಂದು ಹಂತದಲ್ಲಿ ಕ್ಯಾಚ್ ಪಡ್ಕೊಳ್ಳುವಂತ ಒಂದು ಅರೆ ಮನಸ್ಸಿನ ಪ್ರಯತ್ನವನ್ನು ಫೈಸ್ ಮಾಡಿದ್ದಾರೆ. ಓಟವನ್ನು ಕಸಿಯುವಂತ ತವಕದ ಜೊತೆಗೆ ನಾಜೀಶ್ ಇಲ್ಲಿ ರನ್ ಔಟ್ ಆಗ್ತಾ ಇದ್ದಾರೆ. 0-1. ಹೊಸ ಆಟಗಾರ ಉಸ್ಮಾನ್ ಮೊದಲ ಹಂತದಲ್ಲಿ ಯಶಸ್ಸನ್ನು ಪಡ್ಕೊಳ್ತಾ ಇರುವಂತಹ ಜಾಲಿ ಮೂಡ್ಗೋಪಾಡಿಯ ತಂಡ ಬಹಳಷ್ಟೊಂದು ಉತ್ತಮ ರೀತಿಯ ಆಟವನ್ನು ಆಡುವಂತ ಎಲ್ಲ ಶತಾಯ ಗತಾಯ ಪ್ರಯತ್ನವನ್ನು ಮಾಡ್ತಾ ಇದೆ. ಇಲಿಯಾಸ್ ಮೂಳೂರು ಬಹಳಷ್ಟೊಂದು ಅನುಭವಿ ಆಟಗಾರ, ಬಹಳಷ್ಟು ವರ್ಷಗಳಿಂದ ಈ ಮಾದರಿಯ ಪಂದ್ಯಾಕೂಟವನ್ನು ಆಡಿಕೊಂಡು ಬಂದಿರುವಂತಹ ಆಟಗಾರ, ಜಾಲಿ ಮೂಡ್ಗೋಪಾಡಿಯ ಪ್ರಮುಖ ಆಟಗಾರ ಕೂಡ. ಮತ್ತೊಂದೆಡೆ ಆ ತಂಡದ ಮತ್ತೋರ್ವ ಪ್ರಮುಖ ಆಟಗಾರ ಫಿರೋಜ್ ಇದ್ದಾರೆ. ನೌಫೇಲ್ ತನ್ವೀರ್ ಹೊನ್ನಾಳ. ಎರಡನೆಯ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಶಬೀರ್. ವಿಕೆಟ್ ಟು ವಿಕೆಟ್ ಬೌಲಿಂಗ್ ಅನ್ನು ಮಾಡ್ತಾ ಇದ್ದಾರೆ. ವೇಗದ ಚೆಂಡುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇರುವಂತ ಬೌಲರ್ ಯಾವುದೇ ರೀತಿಯ ಓಟವನ್ನು ನೀಡುತ್ತಾ ಇಲ್ಲ. ಈ ಹಂತ 51ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ. ಮೂರನೆಯ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಜಯಿಸಬೇಕಾದ್ರೆ ಮೂಮಿನ್ ಫ್ರೆಂಡ್ಸ್ ಕುಂದಾಪುರ. ಶಾರ್ಟ್ ಆಗಿ ಬಂದಿರುವಂತಹ ಚೆಂಡು ಔಟ್ ಸೈಡ್ ದ ಆಫ್ ಸ್ಟಾಂಪ್, ವೈಡ್ ಬಾಲ್ ಅನ್ನುವಂತ ಒಂದು ತೀರ್ಪು ಬರ್ತಾ ಇದೆ. ಅತಿಕ್ರಮ ಓಟಗಳ ಸೇರ್ಪಡೆ.
ತಂಡದ ಮೊತ್ತ ಇವಾಗ ಆರಂಭವನ್ನು ಪಡ್ಕೊಳ್ತಾ ಇದೆ. ಇವತ್ತಿನ ದಿನ ಈ ಪಂದ್ಯಾಕೂಟದ ಅಂತಿಮ ದಿನ. ಇವಾಗಲೇ ಮೂರನೇ ಕ್ವಾರ್ಟರ್ ಫೈನಲ್ ಪಂದ್ಯ ನಡೀತಾ ಇದೆ. ಇದಾದ ಬಳಿಕ ಟೌನ್ ಬ್ಲೂ ರೀಫ್ ಮತ್ತು ಟೌನ್ ಎಚ್ಎಸ್ಸಿನ ತಂಡ ಮುಂದಿನ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಡುತ್ತೆ. ಇದರ ಮಧ್ಯೆ ಹೋದರಿ ಆಘಾತ. ಉಸ್ಮಾನ್ ಇವಾಗ ಇಲ್ಲಿ ವಿಕೆಟ್ ಅನ್ನು ಒಪ್ಪಿಸಿದ್ದಾರೆ. 1-2 ಮೂಮಿನ್ ಫ್ರೆಂಡ್ಸ್ ಕುಂದಾಪುರ. ಆರಂಭಿಕ ಹಂತದ ಆಘಾತಕಾರಿ ಆರಂಭವನ್ನು ದಾಖಲಿಸ್ತಾ ಇರುವಂತಹ ಮೂಮಿನ್ ಫ್ರೆಂಡ್ಸ್ ಹೊಸ ಆಟಗಾರ ಸಮೀರ್ ಅಂಕಣಕ್ಕೆ ಬರ್ತಾ ಇರುವಂತಹ ಆಟಗಾರ ಕೂಡ. ಕೆಲವೊಂದು ಸಮಯ ಸಂದರ್ಭ ಈ ಮಾದರಿ ಪಂದ್ಯಾಕೂಟದಲ್ಲೂ ಕೂಡ ಅತ್ಯುತ್ತಮ ರೀತಿಯ ದಾಂಡಿಗ ಹಂತವನ್ನು ಕಾಣಬಲ್ಲಂತ ಆಟಗಾರ ಇನ್ನೂ ಕೂಡ ಅಂಕಣಕ್ಕೆ ಬರಬೇಕಾಗಿದೆ. ನಾಲ್ಕನೇ ಬಾರಿ ಶಬೀರ್ ಎಸೆತಗಾರಿಕೆ ಭಾಗದಲ್ಲಿ ಬಹಳ ಉತ್ತಮ ರೀತಿಯ ಹೊಡೆತ. ಔಟರ್ ಎಚ್ ಆಗ್ತಾ ಇದೆ. ತನ್ಮೂಲಕ ಕ್ಷೇತ್ರರಕ್ಷಣೆ ವೈಫಲ್ಯ. ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ. ಇವಾಗಲೇ ನಮ್ಮ ಈ ಪಂದ್ಯಾಕೂಟವನ್ನು ವೀಕ್ಷಿಸಲು ಆಗಮಿಸಿರುವಂತ CFC ಚಾಂತಾರಿನ ದೀಪು ಅವರಿಗೆ, ನಂದಿ ಪವರ್ ಸ್ಟಾರಿನ ಮಿಸ್ಬಾನ್ ಅವರಿಗೂ ಕೂಡ ಆತ್ಮೀಯ ಸ್ವಾಗತ, ಆದರಣೀಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಹಕೀಮ್ ಅವರು ಕೂಡ ಬಂದಿದ್ದಾರೆ, ಅವರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಓಟಗಳು ಬರ್ತಾ ಇಲ್ಲ. ತನ್ಮೂಲಕವಾಗಿ ತಂಡದ ಮೊತ್ತ 5. ಅಂತಿಮ 1 ಚೆಂಡು ಬಾಕಿ ಇದೆ. ಕೊನೆಯ ಎಸೆತ. ಮೊದಲ ಓವರಲ್ಲಿ ಬಹಳಷ್ಟು ಉತ್ತಮ ರೀತಿಯ ಎಸೆಗಾರಿಕೆಯನ್ನು ಮಾಡ್ತಾ ಇರುವಂತಹ ಶಬೀರ್ ದಾಂಡು ಬಿಟ್ಟು ಬ್ಯಾಡ್ ಮೇಲೆ ಬಡ್ಕೊಂಡಿತ್ತು. ತಟ್ಟುಮುಟ್ಟಿ 1 ಓಟಗಳ ಸೇರ್ಪಡೆ, ರನ್ಔಟ್ ಮಾಡುವಂತ ಅವಕಾಶಗಳಿತ್ತು. ತನ್ಮೂಲಕವಾಗಿ ಸುರಕ್ಷಿತ ತಾಣವನ್ನು ತಲುಪ್ತಾ ಇರುವಂತ ಆಟಗಾರರು. ಗೊಂಗೊಳ್ಳಿ ಪಂಚಾಯತಿನ ಉಪಾಧ್ಯಕ್ಷರಾಗಿರುವಂತಹ ತಬ್ರೇಜ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಪಂದ್ಯಾಕೂಟಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತ, ಆದರಣೀಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ನ ಪರವಾಗಿ. ತಂಡದ ಮೊತ್ತ ಇವಾಗ ಮೊದಲ ಓವರ್ ಮುಕ್ತಾಯದ ಬಳಿಕ 6 ಓಟವನ್ನು ದಾಖಲಿಸ್ತಾ ಇದೆ. ಎರಡನೇ ಓವರ್ಗಾಗಿ ಅನ್ನು ಔಟರ್ ಜಾಗ್ತಾ ಇದೆ. ನೋಫಿಲ್ ಕ್ಷೇತ್ರರಕ್ಷಣೆ ಮಾಡಿದ್ರು. ಮತ್ತೊಂದು ಓಟಗಳ ಸೇರ್ಪಡೆ. ಬಹಳಷ್ಟು ಉತ್ತಮ ರೀತಿಯ ಎಸೆಗಾರಿಕೆ ಮಾಡಿರ್ತಕ್ಕಂಥ ಮೂಮಿನ್ ಫ್ರೆಂಡ್ಸಿನ ತಂಡ ಆರಂಭಿಕ ಹಂತದಲ್ಲಿ 2 ಪ್ರಮುಖ ವಿಕೆಟ್ಗಳನ್ನು ಕಳೆದುಕೊಂಡು ಒತ್ತಡಕ್ಕೆ ಸಿಲುಕಿಕೊಂಡಿದ್ದಾರೆ. ಆ ಅಂಶವೇ ಇವಾಗ ಎದುರಾಳಿಯ ತಂಡಕ್ಕೆ ಮತ್ತಷ್ಟು ಯಶಸ್ಸಿನ ಕಡೆಗೆ ಕೊಂಡೊಯ್ಯಬಲ್ಲಂತ ಎಲ್ಲ ಹಂತವನ್ನು ಮಾಡ್ತಾ ಇದೆ. ಆ ನಿಟ್ಟಲ್ಲಿ ಮತ್ತೆ ಅನ್ನು ಎರಡನೆಯ ಬಾರಿಗೆ ಶಾರ್ಟ್ ಆಗಿ ಬಂದಿರುವಂತಹ ಚೆಂಡು. ತನ್ಮೂಲಕ ಫಿರೋಜ್ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಗಲಿ ವಿಭಾಗದಲ್ಲಿ 1 ಓಟಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ ಇವಾಗ 8 ಓಟಗಳು. 51ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಿಕೊಳ್ತಾ ಇರುವಂತಹ ತಂಡ
ಇನ್ನು ಕೂಡ ಜಯಕ್ಕಾಗಿ 43 ಓಟಗಳು ಬರಬೇಕಾಗಿದೆ. ಎರಡನೇ ಓವರ್ ಚಾಲ್ತಿಯಲ್ಲಿ ಪಂದ್ಯ ಮತ್ತೆ ಮುಂದುವರಿಕೆ ಆಗ್ತಾ ಇದೆ. ಮೂರನೆಯ ಕ್ವಾರ್ಟರ್ ಫೈನಲ್ ಪಂದ್ಯ. ಮೂರನೇ ಬಾರಿ ಕಾರ್ ಶಾಟ್ ಹೊಡೆತವನ್ನು ದಾಖಲಿಸಿದ್ರು. 31 ಓಟಗಳ ಸೇರ್ಪಡೆ. ತಂಡದ ಮೊತ್ತ ಇವಾಗ 9. ಪಂದ್ಯದ ಮೇಲೆ ಹಿಡಿತವನ್ನು ಸ್ಥಾಪಿಸುವಂತ ಎಲ್ಲ ಲೆಕ್ಕಾಚಾರ ನಡೆಸ್ತಾ ಇರುವಂತ ಜಾಲಿ ಮೂಡ್ಗೋಪಾಡಿಯ ತಂಡ ಇಲ್ಲಿ ಮೊದಲ ಹಂತದ ಯಶಸ್ಸನ್ನು ಪಡ್ಕೊಂಡಿದ್ದಾರೆ. ಮತ್ತೆ ಅನ್ನು 4ನೆಯ ಚೆಂಡಿಗಾಗಿ ಬಹಳ ಶುದ್ಧವರಿತ ಹೊಡೆತ. ಎಕ್ಸ್ಟ್ರಾ ಕೋರ್ಸ್ ಭಾಗದಲ್ಲಿ ಶಬೀರ್ ಶೇತರಕ್ಷಕ ರನ್ಔಟ್ ಮಾಡುವಂತ ಅವಕಾಶಗಳಿತ್ತು. ಕೈ ಚಲ್ತಾ ಇದೆ. ತಂಡದ ಮೊತ್ತ ಇವಾಗ 9. ಅಂತಿಮ 2 ಚೆಂಡುಗಳು ಬಾಕಿ ಇವೆ. ಲಾಸ್ಟ್ ಬಾಲ್. ಸಿನಾನ್ ಮತ್ತು ಸಮೀರ್ ಇಲ್ಲಿ ಪಂದ್ಯವನ್ನು ಆಡ್ತಾ ಇರುವಂತಹ ಆಟಗಾರರು. ಬಹಳ ಶುದ್ಧವರಿತ ಹೊಡೆತ. ಮಿಡ್ ವಿಕೆಟ್ ಸೀಮಾ ರೇಖೆಯ ಹೊರ ಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ. ತಂಡದ ಮೊತ್ತ ಇವಾಗ 13ಕ್ಕೆ ತಲುಪ್ತಾ ಇದೆ. ಕೊನೆಯ 1 ಚೆಂಡು. ಅಂತಿಮ 1 ಎಸೆತ ಬಾಕಿ ಇದೆ. ಮತ್ತೆ ಅನ್ನು ಅಂತಿಮ ಚೆಂಡಿಗಾಗಿ ಓಟಗಳು ಬರ್ತಾ ಇದೆ. 31 ಓಟಗಳ ಸೇರ್ಪಡೆ. 2 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ ಇವಾಗ 14 ಓಟಗಳು. 2 ಪ್ರಮುಖ ವಿಕೆಟ್ ಅನ್ನು ಕಳೆದುಕೊಂಡಿರುವಂತಹ ಮೂಮೆಂಟ್ ಫ್ರೆಂಡ್ಸ್ ಕುಂದಾಪುರ ಇಲ್ಲಿ ಪಂದ್ಯವನ್ನು ಆಡ್ತಾ ಇರುವಂತಹ ತಂಡ. ಅಂತಿಮ ಹಂತದ 24 ಎಸೆತ. ಜಯಕ್ಕಾಗಿ 37 ಓಟಗಳು ಬರಬೇಕಾಗಿದೆ. 24ಕ್ಕೆ 37. ಹೋದರನ್ನು ಉಳಿಸಿಕೊಂಡು ಆಟವನ್ನು ಆಡಿರುವಂತಹ ಒಂದು ಹಂತವೇ ಮೂಮಿನ್ ಫ್ರೆಂಡ್ಸ್ಗೆ ಜಯದ ಲೆಕ್ಕಾಚಾರದಲ್ಲಿ ಮುಂಚೂಣಿ ದಾಖಲಿಸುವಂತ ಎಲ್ಲ ಅವಕಾಶಗಳಿವೆ. ಇಲ್ಲದಿದ್ದರೆ ಜಾಲಿ ಮೂಡ್ಗೋಪಾಡಿ 3ನೆಯ ತಂಡವಾಗಿ ಸೆಮಿಫೈನಲ್ ಪ್ರವೇಶಕ್ಕೆ ಕಾಲ ನೀಡುತ್ತಾರೆ. ಮೂರನೇ ಓವರ್ಗಾಗಿ ಮತ್ತೆ ಶಬೀರ್ ಎಸೆತಗಾರಿಕೆ ಭಾಗದಲ್ಲಿ ಬಹಳ ಶುದ್ಧವರಿತ ಹೊಡೆತವನ್ನು ದಾಖಲಿಸಿದ್ರು. ನೆಟ್ಟ ನೇರ ಹೊಡೆತ. ಬಾಲರ್ ಸ್ಟ್ರೈಟ್ ಆಟವನ್ನು ಆಡ್ತಾ ಇದ್ದಾರೆ. ಮಿಡ್ ಆನ್ ಸೀಮಾ ರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ. ತಂಡದ ಮೊತ್ತ ಇವಾಗ 18 ಓಟಗಳು. ಮೂಮಿನ್ ಫ್ರೆಂಡ್ಸಿನ ತಂಡ ಸೆಮಿಫೈನಲ್ ಪ್ರವೇಶವನ್ನು ಕಂಡ್ರೆ ಅದ್ನಾನ್, ಅಫ್ನಾನ್ ಮತ್ತು ಅಫ್ರಾನ್ ಮುಖೇಂತರ 5,000 ರೂಪಾಯಿ ಒಂದು ಬಹುಮಾನವನ್ನು ಘೋಷಿಸಲಾಗ್ತಾ ಇದೆ. ಇದರ ಮಧ್ಯೆ ಕ್ಲೀನ್ ಬೌಲ್. 3ನೆಯ ವಿಕೆಟ್ ಪತನ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆಗಾರಿಕೆಯಲ್ಲಿ ಶಬೀರ್ ಮಾಡಿದ್ರು. ಬೌಂಡರಿಯನ್ನು ನೀಡಿದ್ರು. ತದ ಬಳಿಕದ ಎಸೆತ ಬಹಳಷ್ಟು ಉತ್ತಮ ರೀತಿಯ ಒಂದು ಕಮ್ಬ್ಯಾಕ್ ಎಸೆತ. 18ಕ್ಕೆ 3. ಇವಾಗಲೇ ನಮ್ಮ ಪಂದ್ಯಾಕೂಟಕ್ಕೆ ಬಂದಿರುವಂತಹ ಸತ್ತಾರ್ ಅವರಿಗೆ ಆತ್ಮೀಯ ಸ್ವಾಗತ, ಆದರಣೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅವರು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು. ಸತ್ತಾರ್ ಅಂತಿಮ ಹಂತದಲ್ಲಿ ಜಯಕ್ಕಾಗಿ 33 ಓಟವನ್ನು ದಾಖಲಿಸಬೇಕಾಗಿದೆ.
ಹೊಸ ಆಟಗಾರ ಈಲು ಬೆಂಗಳೂರು. ಬಹಳಷ್ಟೊಂದು ಉತ್ತಮ ರೀತಿ ಆಟವನ್ನು ಆಡಬಲ್ಲಂತ ಸಾಮರ್ಥ್ಯದ ಆಟಗಾರ, ರಾಜ್ಯ ಟೆನ್ನಿಸ್ ಬಾಲ್ ಕ್ರಿಕೆಟ್ ಕಂಡಿರ್ತಕ್ಕಂಥ ಜನಪ್ರಿಯ ಆಟಗಾರ ಕೂಡ. ಮತ್ತೆ ಶಬೀರ್, ಊಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಲೀಲಾದಾಯಕವಾಗಿ ಹಾದು ಹೋಗ್ತಾ ಇರ್ತಕ್ಕಂಥ ಈ ಎಸೆತ. ಇವಾಗಲೇ ನಮ್ಮ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತ ಕೋಡಿ ಪುರಸಭೆಯ ಕೌನ್ಸಿಲರ್ ಆಗಿರುವಂತಹ ಅಶ್ಫಾಕ್ ಅವರಿಗೆ ಆತ್ಮೀಯ ಸ್ವಾಗತ, ಆದರಣೀಯ ಸ್ವಾಗತವನ್ನು ಕೋರ್ತಾ ಇದ್ದವರು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು. ಕೋಡಿ ಭಾಗದ ಮತ್ತೋರ್ವ ಕ್ರೀಡಾ ಪ್ರೋತ್ಸಾಹಕರು ನಮ್ಮೆಲ್ಲರ ಆತ್ಮೀಯರಾಗಿರುವಂತಹ ಕೋಡಿ ಅಶ್ಫಾಕ್ ಅವರಿಗೆ ಆತ್ಮೀಯ ಸ್ವಾಗತ, ಆದರಣೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅವರು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು. ಮತ್ತೆ ಶಬೀರ್ ಬ್ಲಾಕ್ ಹಾಲ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಯಾರ್ಕರ್ ಎಸೆತ, ಮತ್ತೆ ಓಟ್ಗಳು ಬರ್ತಾ ಇಲ್ಲ. ತನ್ಮೂಲಕ ಅಂತಿಮ ಒಂದು ಚೆಂಡು ಬಾಕಿ ಇದೆ. ಕೊನೆ ಎಸೆತ ಪಂದ್ಯದ ಮೇಲೆ ಹಿಡಿತವನ್ನು ದಾಖಲಿಸುವಂತ ಎಲ್ಲಾ ಪ್ರಯತ್ನದಲ್ಲಿ ಯಶಸ್ಸಿನ ಕಡೆಗೆ ಹೋಗ್ತಾ ಇರುವಂತ ಜಾಲಿ ಮೂಡ್ ಗೋಪಾಡಿಯ ತಂಡ. ಇದರ ಮಧ್ಯೆ ಬೌಂಡ್ರಿ. ಅಣ್ಣ ಒಬ್ರು ಮಾತ್ರ ಒಳಗಡೆ ಹೋಗ್ಬೋದು, ನೀವು ಇಬ್ಬಿಬ್ರು ಹೋದ್ರೆ ಹೇಗೆ? ಅಲ್ಲಿ ನಾಜೇಶ್ ತಣ ಮೊತ್ತ 22, ಇನ್ನು ಕೂಡ 18 ಎಸೆತ, 29 ಟೋಚ್ಗಳು ಬರಬೇಕಾಗಿದೆ ಜಯಕ್ಕಾಗಿ. 18ಕ್ಕೆ 29. ಹೊಸ ಬೌಲರ್ ರೂಪದಲ್ಲಿ ಇವಾಗ ಸಂಪೇರ್. ಬಹಳ ಉತ್ತಮ ರೀತಿಯ ಎಸೆತ, ಮತ್ತೆ ಓಟ್ಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿಯ ಸೇರ್ಪಡೆ. 17 ಎಸೆತ, 29ರ ಅವಶ್ಯಕತೆ. ಎರಡನೇ ಬಾರಿ ಸಂಪೇರ್. ಈ ಬಾರಿ ಎಸೆರುವಂತಹ ಚೆಂಡು ಬಹಳ ಉತ್ತಮ ರೀತಿಯ ಹೊಡೆತ, ಸೀಮಾ ರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ ಶಾರ್ಟ್ ಆಗಿರುವಂತಹ ಚೆಂಡಿಗೆ ಅವಕಾಶವನ್ನು ಸಂಪೇರ್ ಮಾಡಿಕೊಟ್ರು. ಆ ಎಸೆತಕ್ಕೆ ಬಹಳ ಉತ್ತಮ ರೀತಿಯಾಗಿರುವಂತಹ ಒಂದು ಬೌಂಡರಿಯನ್ನ ಸಮೀರ್ ದಾಖಲಿಸಿದ್ದಾರೆ. ಆ ನಡುವೆ ತಂಡದ ಮೊತ್ತ ಇವಾಗ 26 ಓಟಗಳು, ಇನ್ನು ಕೂಡ ಜಯಕ್ಕಾಗಿ 25 ಓಟಗಳು ಬರಬೇಕಾಗಿದೆ. ಮೂರನೇ ಬಾರಿ ಸಂಪೇರ್. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿಯ ಸೇರ್ಪಡೆ. ಇವಾಗ ವೈಟ್ ಬಾಲ್ಗಾಗಿ ತೃತೀಯ ನೇತ್ರ ರಿವ್ಯೂ. ಆಡುವಂತ ತಂಡಗಳು ಗಮನಿಸಿ, ಪ್ರತಿ ತಂಡಕ್ಕೆ ಒಂದು ರಿವ್ಯೂ ಮಾತ್ರ ಇರುತ್ತೆ. ಅದನ್ನ ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಎಮ್ರಾನ್ ಸ್ಪೋರ್ಟ್ಸಿನ ಕ್ಯಾಮೆರಾಮ್ಯಾನ್ ಆಗಿ ಮುನೀರ್ ಕಾರ್ಯವನ್ನು ಮಾಡ್ತಾ ಇದ್ದಾರೆ.
ಇದರ ಮಧ್ಯೆ ಗುಡ್ ಬಾಲ್ ವೈಡ್ ಇಲ್ಲ ಅನ್ನುವಂತ ಸೂಚನೆ ತನ್ಮೂಲಕವಾಗಿ ರಿವ್ಯೂ ಲಾಸ್ಟ್ ಮಾಡಿಕೊಳ್ತಾ ಇದೆ. ಜಾಲಿ ಮೂಡ್ಗೋಪಾಡಿ ವಿರುದ್ಧವಾಗಿ ಪಂದ್ಯವನ್ನು ಆಡ್ತಾ ಇರುವಂತ ಮೂಮಿನ್ ಫ್ರೆಂಡ್ಸಿನ ತಂಡ. ನಾಲ್ಕನೇ ಬಾರಿ ಮತ್ತೆ ಸಂಪೀರ್. ಇದರ ಮಧ್ಯೆ ಕ್ಲೀನ್ ಬಾಲ್. ಮೂಮಿನ್ ಫ್ರೆಂಡ್ಸಿನ ತಂಡ ದಾಂಡಿಗರು ಆ ತಂಡಕ್ಕೆ ಕೈ ಕೊಡ್ತಾ ಇದ್ದಾರೆ. ಆ ನಡುವೆ ಜಾಲಿ ಮೂಡ್ಗೋಪಾಡಿ ಬಹಳಷ್ಟೊಂದು ಉತ್ತಮ ರೀತಿ ಆಟವನ್ನು ಆಡುವ ಮುಖಾಂತರ ಪಂದ್ಯದ ಮೇಲೆ ಮತ್ತೆ ಹಿಡಿತವನ್ನು ಸ್ಥಾಪಿಸ್ತಾ ಇದೆ. ಅದೇ ರೀತಿ ನಮ್ಮ ಈ ಕ್ರೀಡಾಕೂಟ ವೀಕ್ಷಿಸುತ್ತಿರುವ ನೇರಂಬಳ್ಳಿ ಸತ್ತಾರ್ ಇವು ಎಲ್ಲಿದ್ದರೂ ದಯವಿಟ್ಟು ವೇದಿಕೆ ಮೇಲೆ ಒಂದು ಕ್ರೀಡಾಕೂಟವನ್ನು ವೀಕ್ಷಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಮೊಹಮ್ಮದ್ ತಬ್ರೇಸ್ ಗೊಂಗೊಳ್ಳಿ ಇವರಿಗೆ ಮೊಹಮ್ಮದ್ ನಾಸೀರ್ ಅವರು ಕಿರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೂರು ದಿನಗಳ ಕಾಲದ ಈ ಬಾರಿಯ ಜಾಮಿಯಾ ಟ್ರೋಫಿ 3 ದಿನಗಳ ಕೂಡ ಈ ಪ್ರಮುಖ ವೇದಿಕೆಯಲ್ಲಿ ಕೆಲವು ಮಂದಿ ಈ ಭಾಗದ ಕ್ರೀಡಾ ಸಾಧಕರನ್ನ ಸಮಾಜ ಸೇವಕರನ್ನ ಗೌರವಿಸಿ ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿತ್ತು. ಈ ಪಂದ್ಯಾಕೂಟಕ್ಕೆ ನಮಗೆ ಬಹಳಷ್ಟು ಉತ್ತಮ ರೀತಿಯ ಸಹಕಾರ ಪ್ರೋತ್ಸಾಹವನ್ನು ಮಾಡಿರುವಂತಹ ವ್ಯಕ್ತಿಗಳಿಗೆ ಅವರಿಗೆ ಗೌರವದ ಸ್ಮರಣಿಕೆಗಳನ್ನು ಕೂಡ ನೀಡಿ ಗೌರವಿಸುವಂತಹ ಒಂದು ಹಂತವನ್ನು ಕೂಡ ಮಾಡ್ತಾ ಇದೆ. ಈ ಎಲ್ಲ ಶ್ಲಾಘನೀಯ ಹಂತದ ಜೊತೆಗೆ 23ನೇ ಬಾರಿಯ ಜಾಮಿಯಾ ಟ್ರೋಫಿ ಬಹಳಷ್ಟೊಂದು ವೈಭವಪಿತವಾಗಿ ಗುಣಮಟ್ಟದಾಯಕವಾಗಿ ಯಶಸ್ಸುದಾಯಕವಾಗಿರುವಂತಹ ರಯಾಲಿ ಹಂತವನ್ನು ಪಡ್ಕೊಳ್ತಾ ಇರುವಂತಹ ಈ ಬಾರಿಯ ಪಂದ್ಯಾಕೂಟ. ಐದು ವಿಕೆಟ್ಗಳನ್ನು ಕಳೆದುಕೊಂಡಿರುವಂತಹ ಜಾಲಿ ಮೂಡ್ಗೋಪಾಡಿ ಅಂತಿಮ ಒಂದು ಚೆಂಡು ಬಾಕಿ ಇದೆ. 4ನೆಯ ಓವರ್ನಲ್ಲಿ ತನ್ನ ಮೊತ್ತ ಇವಾಗ 30 ಓಟಗಳು. ಮುನ್ನಾ ಹ್ಯಾಟ್ರಿಕ್ ಬೌಂಡ್ರಿ ದಾಖಲಿಸಿದರೆ ನೌಶಾದ್ ದುಬೈ ಅವರು 1,500 ರೂಪಾಯಿ ಒಂದು ಬಹುಮಾನವನ್ನು ಘೋಷಿಸಿದ್ದಾರೆ. ಬಹಳ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಶತರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಒಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ. ತನ್ನ ಮೊತ್ತ ಇವಾಗ 31. ಅಂತಿಮ ಹಂತದ 11 ಎಸೆತ. ಜಯಕ್ಕಾಗಿ 20 ಓಟಗಳು ಬರಬೇಕಾಗಿದೆ. 11ಕ್ಕೆ 20. 11ಕ್ಕೆ 21. ಯಾವುದೇ ರೀತಿಯ ಓಟಗಳು ಬರ್ತಾ ಇಲ್ಲ. ಏಲು ಮತ್ತು ಮುನ್ನಾ ಇಲ್ಲಿ ಪಂದ್ಯವನ್ನು ಆಡ್ತಾ ಇರುವಂತಹ ಆಟಗಾರರು. ಮತ್ತೆ ಅನ್ನು
ಲೆಗ್ಲಾನ್ಸ್ ಹೊಡೆತವನ್ನು ದಾಖಲಿಸಿದ್ರು. 31 ಓಟುಗಳ ಸೇರ್ಪಡೆ. ತಂಡದ ಮೊತ್ತ ಇವಾಗ 32-32. ಅಂತಿಮ ಹಂತದ 4 ಚೆಂಡುಗಳು ಇವಾಗ ಬಾಕಿ ಉಳಿತಾ ಇದೆ. ಕಾರ್ ಶಾಟ್ ಹೊಡೆತವನ್ನು ದಾಖಲಿಸಿದ್ದಾರೆ. ಬಹಳ ಉತ್ತಮ ರೀತಿಯ ಕ್ಷೇತ್ರರಕ್ಷಣೆಯನ್ನ ಶಾರ್ಟ್ ಥರ್ಡ್ ಬಾರಿ ಭಾಗದಲ್ಲಿ ಫಿರೋಸ್ ಮಾಡಿದ್ರು. ಇವಾಗ ತಂಡದ ಮೊತ್ತ 32. ಅಂತಿಮ ಹಂತದ 9 ಎಸೆತ. ಜಯಕ್ಕಾಗಿ 19 ಓಟುಗಳು ಬರಬೇಕಾಗಿದೆ. 9ಕ್ಕೆ 19. 5 ವಿಕೆಟ್ಸ್ ಗಳನ್ನು ಕಳೆದುಕೊಂಡಿರುವಂತಹ ಮೊಮಿನ್ ಫ್ರೆಂಡ್ಸ್ ಕುಂದಾಪುರದ ತಂಡ ಒತ್ತಡದಾಯಕವಾಗಿ ಪಂದ್ಯವನ್ನು ಆಡ್ತಾ ಇರುವಂತಹ ತಂಡ. ಮತ್ತೆ ಅನ್ನು ಇದರ ಮಧ್ಯೆ ಇಲು ಔಟ್. 6ನೆಯ ಪತನ. ಅಂತಿಮ ಹೋದ್ದರಿಯ ಬಾಕಿದಾರಿ ಈ ಅಂಕಣವನ್ನ ಕಾಣಬೇಕಾಗಿದೆ. ಜಾಲಿ ಮೂಡ್ಗೋಪಾಡಿಯ ಬೌಲರ್ಸ್ಗಳು ಬಹಳಷ್ಟೊಂದು ಲಯಬದ್ಧದಾಯಕವಾಗಿರುವಂತಹ ಒಂದು ಎಸೆತಗಾರಿಕೆಯನ್ನು ಮಾಡಿದ್ದಾರೆ. ಆ ಅಂಶವೇ ಇವಾಗ ಜಾಲಿ ಮೂಡ್ಗೋಪಾಡಿಗೆ ಮತ್ತಷ್ಟು ಯಶಸ್ಸನ್ನು ತಂದು ಕೊಡ್ತಾ ಇದೆ. ಅಲ್ಲಿ ಬ್ಯಾನರ್ಸ್ ಎದುರುಗಡೆ ಕೂತ್ಕೊಂಡವರು ಸೈಡ್ಗೆ ಹೋಗಿ. ಈ ಬಾರಿ ಎಸ್ತಿರುವಂತಹ ಚೆಂಡು ಮತ್ತೆ ಓಟುಗಳ ಸೇರ್ಪಡೆ. ತನ್ಮೂಲಕವಾಗಿ ತಂಡದ ಮೊತ್ತ 33. ಇದರ ಮಧ್ಯೆ ರನ್ಔಟ್ ಮಾಡುವಂತ ಅವಕಾಶಗಳಿತ್ತು. ತನ್ಮೂಲಕ ರನ್ಔಟ್ ಆಗ್ತಾ ಇಲ್ಲ. ಬಹಳ ಉತ್ತಮ ರೀತಿಯಾಗಿರುವಂತ 5ನೇ ಓವರ್ ಅನ್ನು ಎಸೆದಿರುವಂತ ಬೌಲರ್ ಅನ್ನು. ಅಲ್ಲಿ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯ ಟೌನ್ ಬ್ಲೂ ರೀಫ್ ತಂಡ ಮತ್ತು ಟೌನ್ HS. ಈ ಟೌನ್ ಟಾಸ್ ಪ್ರಕ್ರಿಯೆಯನ್ನು ನಮ್ಮ ಕ್ರೀಡಾ ಪ್ರೋತ್ಸಾಹಕರಾಗಿರುವಂತ ಮನ್ಸೂರ್ ಕೋಡಿ ಅವರು ನಡೆಸಿಕೊಡ್ಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಟೌನಿನ 2 ತಂಡಗಳು ಮುಖಾಮುಖಿ ಆಗ್ತಾ ಇದೆ. ಒಂದೆಡೆ ಟೌನ್ ಬ್ಲೂ ರೀಫ್, ಮತ್ತೊಂದೆಡೆ ಟೌನ್ HS. ಇಲಿಯಾಸ್ ಅಂತಿಮ ಓವರ್ಗಾಗಿ ಬಹಳಷ್ಟು ಉತ್ತಮ ರೀತಿಯ ಎಸೆತ. ಡಾಟ್ ಬಾಲ್. ಟೌನ್ HS won the toss. ನಿರ್ಣಯವನ್ನು ಶೀಘ್ರವಾಗಿ ತಿಳಿಸಬೇಕು ಟೌನ್ HS. ಲೀಲಾದಾಯಕವಾಗಿ ಹಾದು ಹೋಗ್ತಾ ಇರುವಂತಹ ಈ ಚೆಂಡು 1 ಓಟುಗಳ ಸೇರ್ಪಡೆ ಬೈ ಮುಖಾಂತರವಾಗಿ ಬರ್ತಾ ಇದೆ. ತಂಡದ ಮೊತ್ತ ಇವಾಗ 34 ಓಟುಗಳು. ಇನ್ನು ಕೂಡ ಜಯಕ್ಕಾಗಿ 17 ಓಟುಗಳು ಬರಬೇಕಾಗಿದೆ. ಅಂತಿಮ 4 ಚೆಂಡು. ನಟನೆಯರ ಹೊಡೆತವನ್ನು ದಾಖಲಿಸಿದ್ರು. ಮಿಡ್ ಆನ್ ವಿಭಾಗದಲ್ಲಿ ಮತ್ತೆ ಕ್ಷೇತ್ರರಕ್ಷಣೆ ಆಗ್ತಾ ಇದೆ. 3ಕ್ಕೆ 17. ಇದರ ಮಧ್ಯೆ ಮುನ್ನಾ ಅಂತಿಮ ಹಂತದಲ್ಲಿ ಬೌಂಡರಿಯನ್ನು ದಾಖಲಿಸಿದ್ದಾರೆ. ಅಂತಿಮ 2 ಎಸೆತ. ಜಯಕ್ಕಾಗಿ 13 ಓಟಗಳ ಅವಶ್ಯಕತೆ. ಅತ್ಯುತ್ತಮ ರೀತಿಯಾಗಿರುವಂತಹ ಆಟವನ್ನು ಆಡಿರುವಂತಹ ಜಾಲಿ ಮೂಡ್ಗೋಪಾಡಿಯ ತಂಡ ಈ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಜಯಿಸುವಂತ ಎಲ್ಲ ಲೆಕ್ಕಾಚಾರದಲ್ಲಿ ಮುಂಚೂಣಿಯನ್ನು ಪಡ್ಕೊಂಡಿರುವಂತಹ ಒಂದು ತಂಡ ಕೂಡ. ಅಂತಿಮ ಚೆಂಡು, ಕೊನೆಯ ಎಸೆತ.
ಇದರ ಮಧ್ಯೆ ಪಂದ್ಯವನ್ನ ಜಯಿಸ್ತಾ ಇದೆ ಮೂರನೆಯ ತಂಡವಾಗಿ ಸೆಮಿಫೈನಲ್ ಪ್ರವೇಶವನ್ನು ಮಾಡ್ತಾ ಇರುವಂತ ಜಾಲಿ ಮೂಡ್ಗೋಪಾಡಿಯ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ.